ಅಂತ ಅವರು ಕಾಲ ಮುಂಚೆನೆ ನನಗೆ ಒಂದು ಸೂಚನೆಯನ್ನು ಕೊಟ್ಟರು. ಭಾರತೀಯತೆ ಮತ್ತು ಭಾರತದ ಪರಂಪರೆಯ ಒಂದು ಋಷಿ ಪರಂಪರೆಯ ಗುರುಕುಲ ಆಗಬೇಕು ಅಂತ ಹಿರಿಯರ ಒಂದು ಆಶೀರ್ವಾದದಿಂದ ಈ ಗುರುಕುಲ ಪ್ರಾರಂಭ ಆಯಿತು. ಇದರಲ್ಲಿ ಮೊಟ್ಟ ಮೊದಲನೆಗೆ ಸಂಸ್ಕೃತದಲ್ಲಿ ಭಗವದ್ಗೀತಾ ಇರ್ಬೋದು, ಉಪನಿಷತ್ತುಗಳಿರ್ಬೋದು, ವೇಷಶಾಸ್ತ್ರ ಇರ್ಬೋದು, ಅಧ್ಯಯನಕ್ಕೋಸ್ಕರ ಹಲವಾರು ಉಪನಿಷತ್ತುಗಳು ಇರ್ಬೋದು, ಎಲ್ಲವೂ ಮಾತೆಯರು ಮಕ್ಕಳನ್ನು ತಯಾರಿ ಮಾಡಿ ಮಾನಸಿಕವಾಗಿ ಮತ್ತು ಪ್ರಬುದ್ಧವಾಗಿ ದೈಹಿಕವಾಗಿ ಎಲ್ಲವನ್ನು ಸಿದ್ಧತೆ ಮಾಡಿ ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಿದೆ. ಹಾಗೆ ಕೃಷಿ ಅಂದರೆ ಬರೀ ಕೃಷಿ ದುಡಿಮೆಗಲ್ಲ, ಸ್ವಂತಕ್ಕೋಸ್ಕರ ಅಲ್ಲ, ಎಲ್ಲದಕ್ಕೋಸ್ಕರ ಒಂದು ಸಮಾಜ ಯಾವ ರೀತಿ ಬೇಸಿಕ್ ನಾಲೆಜ್ ಕೃಷಿ ಎಲ್ಲವೂ ಇಲ್ಲ. ಅಧ್ಯಯನ ಒಂದು ವೇದ ಮತ್ತು ವಿಜ್ಞಾನ ಅಂದರೆ ವೇದಗಣಿತ ಇರ್ಬೋದು, ಈ ಥರದ ಇದು ಎಲ್ಲವೂ ಭಾರತೀಯತೆಯಲ್ಲಿ ಒಳಗೊಂಡಿರುವಂತಹ ಈ ಪಂಚವಿದ್ಯೆ ಅಂದರೆ ಪಂಚಶಿಕ್ಷಣ ಅಂತೀವಿ. ಪಂಚಶಿಕ್ಷಣ ಈ ರೀತಿಯಲ್ಲಿ ನಮ್ಮ ಈ ಗುರುಕುಲ ಪ್ರಾರಂಭ ಆಗಿದ್ದು. ಅಂದರೆ ಭಾರತದ ಮೂಲ ಗುಣಗಳನ್ನು ಇವತ್ತಿನ ಮಕ್ಕಳಿಗೆ ಹೇಳ್ತಾ ಇದ್ದೀರಾ, ಕಲಿಸ್ತಾ ಇದ್ದೀರಾ. ಕಳೆದ 30 ವರ್ಷದಿಂದ ಈ ಪ್ರಕಲ್ಪ ಚಾಲ್ತಿಯಲ್ಲಿದೆ. ಹಲವಾರು ವಿದ್ಯಾರ್ಥಿ, ಒಂದು 215 ಮಕ್ಕಳು ಇಲ್ಲಿಂದ ಕಲಿತು ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಒಳ್ಳೊಳ್ಳೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಅದೇ ರೀತಿ ಸಂಸ್ಕೃತವನ್ನು ಅವರು ಇನ್ನೂ ಬಿಟ್ಟಿಲ್ಲ, ಸಂಸ್ಕೃತ ನಿತ್ಯ ಮಾತಾಡ್ತಾರೆ. ಇವತ್ತಿನ ಒಂದು ಕಾಲಮಾನಕ್ಕೆ ಸಂಸ್ಕೃತ ಎಷ್ಟು ಮುಖ್ಯವಾಗುತ್ತೆ? ಮೊದಲಿದ್ದಿದೆ ಸಂಸ್ಕೃತವೇ ಮೂಲ ಮಾತೃಭಾಷೆ, ದೈವ ಭಾಷೆ, ಆಡು ಭಾಷೆ ಆಗಬೇಕಂತ ಒಂದು ಶಿಕ್ಷಣ, ಈ ಮೂಲ ಶಿಕ್ಷಣವೇ ಸಂಸ್ಕೃತದಲ್ಲಿ ಬರಬೇಕು ಅಂತೇಳಿ ಚಿಂತನೆಯಲ್ಲಿ ಇದು ಪ್ರಾರಂಭ ಆಗಿದೆ. ಮೂಲ ಉದ್ದೇಶ ಯಾಕೆ ಆಗಬೇಕು ಅಂತೇಳಿದ್ರೆ, ನಮಗೆ ಕೇವಲ ಮೆಕಾಲೆ ಬಂದಿದ್ದು ಕೇವಲ 200 ವರ್ಷದ ಹಿಂದೆ, ನಮ್ಮ ಪದ್ಧತಿ ಇದ್ದಿದ್ದು ಸಾವಿರಾರು ವರ್ಷಗಳಿಂದ. ಆ ಪದ್ಧತಿನೇ ಇರಲಿ ಅಂತೇಳಿ ನಮ್ಮ ಹಿರಿಯರು ನಮ್ಮ ಈ ಗುರುಕುಲ ಶಿಕ್ಷಣನ ಪ್ರಾರಂಭ ಮಾಡಿ ಇವತ್ತಿಗೆ ಬಹಳ ಒಂದು ಮೂರ್ಖಜೆ ಅಂದರೆ ಎಲ್ಲರಿಗೂ ತಿಳಿಯುವಂಥದ್ದೇ. ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸರಿ ಇದೆ. ಅಂದರೆ ವ್ಯವಸ್ಥೆಯಲ್ಲಿ ಮಾತೆಯರು ಶಿಕ್ಷಣವನ್ನು ನೋಡ್ಕೊತಾರೆ, ವ್ಯವಸ್ಥೆಯಲ್ಲಿ ನಮ್ಮ ಪುರುಷರು ಮತ್ತು ಇಲ್ಲಿನ ದಾಂಪತ್ಯ ಜೀವನ ಮಾಡ್ತಾ ಇರೋರು ಇಲ್ಲಿನ ವ್ಯವಸ್ಥೆಯನ್ನು ಗಮನಿಸ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿಯ ಮಕ್ಕಳನ್ನ ನೀವು ಪ್ರವೇಶ ಪಡ್ಕೊತೀರಾ ಮತ್ತು ಯಾವ ಸಮಯದಲ್ಲಿ ಪ್ರವೇಶಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ನೇರವಾಗಿ ಬಂದು ತಮ್ಮನ್ನು ಭೇಟಿ ಮಾಡಬೇಕಾ? ಇಲ್ಲಿ ಹೇಳಬೇಕು ಅಂದರೆ ನಮ್ಮ ಗುರುಕುಲದಲ್ಲಿ ಯಾವುದೇ ರೀತಿ ಜಾತಿ, ಮತ, ಪಂಥ, ಭಾಷೆ ಏನು ಕೇಳೋದಿಲ್ಲ. ಜಾತ್ಯತೀತ ಅಂದರೆ ನಮ್ಮ ಪದ್ಧತಿನೂ ಹಾಗೆ. ವಿಶೇಷವಾಗಿ 5ನೇ ತರಗತಿ ಅಂತ ಹೋದಂಥ ಮಗು ಸಬಲತೆ ಒಂದು ಚೆನ್ನಾಗಿದೆ ಅಂತ ಹಂಗಂದಿಲ್ಲ. ಇಲ್ಲಿ ಕಲಿತು ಹೋಗಿದ್ದಾರೆ, ಕಲ್ತಿರೋರು ಇಲ್ಲಿಂದ ಜನವರಿಯಿಂದ ಕಲಿತು ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲಿ ಒಂದು ಗುರುಕುಲ ಥರ ಒಂದು ಮನೆಯಲ್ಲೇ ಹೇಳ್ಕೊಡ್ತಾರೆ. ಎಲ್ಲ ಅನ್ಯಧರ್ಮೀಯರು ಅಂದರೆ ಕ್ರಿಶ್ಚಿಯನ್ಸ್. ಅದ್ಭುತ. ಆದರೆ ಎಸ್ ಜರ್ಮನ್ ಕೂಡ ಸಂಸ್ಕೃತ ಭಾಷೆಯಲ್ಲೇ ನಡೀತಾ ಇದೆ ಎಷ್ಟೋ ಶಾಲೆಗಳು ಈ ರೀತಿ. ಅಂದರೆ ಅವ್ರೇನು ಧರ್ಮ ಪರಿವರ್ತನೆ ಆದರೂ ಅಥವಾ ನಾರ್ಮಲ್ ಆಗಿ ಅವರು ಭಾರತಕ್ಕೆ ಹೊಂದಿಕೊಂಡಂತೆ ನಮ್ಮ ಉಪನಿಷತ್ತುಗಳನ್ನು ಕಲಿತು ಅವರು ಇಷ್ಟಪಟ್ಟು ಕಲ್ತಿರೋದು. ಅಂದ್ರೆ ಒತ್ತಾಯದ ಇಲ್ಲ, ಧರ್ಮ ಪರಿವರ್ತನೆ ಇಲ್ಲ, ಕನ್ವರ್ಷನ್ ಇಲ್ಲ. ಅವ್ರ ಇಷ್ಟ ಇದ್ರೆ ಬಂದು ಅವ್ರ ಹೆಸರು ರುಟ್ಗರ್ ಅಂದ್ಬಿಟ್ಟು ನಾವು ರುಟ್ಗರ್ ಅಂತ ಕರೆಯಲ್ಲ, ನಿಮ್ಮನ್ನ ಮೃತ್ಯುಂಜಯ ಅಂತ ಕರೆದ್ವಿ. ಅವ್ರು ಒಪ್ಕೊಂಡ್ರು ಆಗ್ಲಿ ಅಂದ್ರು. ಈಗ ನಾವೆಲ್ಲ ಮೃತ್ಯುಂಜಯ ಅಂತಾನೆ ಕರೆದ್ವಿ. ಅಲ್ಲಿಗೆ ಹೋದ್ರೆ ಅವ್ರು ರುಟ್ಗರ್ರೆ, ಮೃತ್ಯುಂಜಯ ಅಂತ ಹೇಳ. ಅವ್ರ ದೇಶದ ನಾಗರಿಕರು ಅವರು ಮೃತ್ಯುಂಜಯ ಅನ್ನಲ್ಲ, ಅವರು ರುಟ್ಗರ್ ಅಲ್ಲ, ಅಲ್ಲಿ ಮೃತ್ಯುಂಜಯನೇ ಅನ್ಕೊಂಡಿದ್ದಾರೆ. ವ್ಯವಸ್ಥೆ ಅದ್ಭುತ. ಇವಾಗ ಇಲ್ಲಿ ಎಷ್ಟು ಮಕ್ಕಳು ಇವಾಗ ಸದ್ಯಕ್ಕೆ ಕಲಿತಾ ಇದ್ದಾರೆ, ಆಮೇಲೆ ಮುಂದಿನ ಬ್ಯಾಚ್ ಅಂದ್ರೆ ಮುಂದಿನ ವರ್ಷ ಶೈಕ್ಷಣಿಕ ವರ್ಷಕ್ಕೆ ಯಾವ ರೀತಿಯ ಪ್ರವೇಶಗಳು ಇರುತ್ತೆ ನಿಮ್ಮಲ್ಲಿ? ಯಾವ ರೀತಿಯ ಒಂದು ಪದ್ಧತಿ ಇರುತ್ತೆ ಪ್ರವೇಶ? ಶಿಕ್ಷಣ ಪ್ರವೇಶ ಒಂದೇ. ಅದೇ ಏನು ನಮ್ಮ ಹಿರಿಯರ ಮಾರ್ಗದರ್ಶನ ಏನಿದೆ, 5 ತರಗತಿ ಪಾಸಾದಂಥ ಹೆಣ್ಣು ಮಗು ಮತ್ತು ಒಂದು 12 ವರ್ಷದ ಶಿಕ್ಷಣಕ್ಕೆ ತಯಾರಿ ಮತ್ತು ಈ ಮೂಲ ವ್ಯವಸ್ಥೆ ಏನು 12 ವರ್ಷದ ಶಿಕ್ಷಣಕ್ಕೆ ಊಟದ ವ್ಯವಸ್ಥೆ ಇರ್ಬೋದು, ಆಹಾರದ ವ್ಯವಸ್ಥೆ ಇರ್ಬೋದು, ಮತ್ತು ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು, ವಸತಿ ವ್ಯವಸ್ಥೆ ಇರ್ಬೋದು, ಇಲ್ಲಿ ಉಚಿತವೇ. ಯಾವುದೇ ಇರಲಿ ನಾವು ಪೂರ್ಣ ಪ್ರಮಾಣದ ಯಾವುದೇ ರೀತಿಯ ಚಾರ್ಜಸ್ ಇಲ್ಲ, ಯಾವುದೂ ಇಲ್ಲ. ಈ ನಾವು ಹೇಳೋದು ಶಾಸ್ತ್ರ ಹೇಳೋದು 4 ಉಚಿತವಾಗಿ ಕೊಡಬೇಕು ಅಂತ. ವೇದಶಾಸ್ತ್ರದಲ್ಲೇ ಇದೆ ಇದು. ಯಾವುದಾದ್ರು ಬಂದರೆ ಒಂದು ವಿದ್ಯೆ ಮತ್ತು ಒಂದು ಆರೋಗ್ಯ, ವೈದ್ಯಕೀಯ ಮತ್ತು ವಸತಿ ಮತ್ತು ಆಹಾರ, ಧರ್ಮದ ನಿಷ್ಠೆ ಪ್ರಕಾರವಾಗಿ ಇಲ್ಲಿ ನಡ್ಕೊಂಬಂದಿರೋದು. ಆದರೆ ಪ್ರಸ್ತುತ ಕಾಲಮಾನದಲ್ಲಿ ಇವೆಲ್ಲವೂ ಹೌದು 100% ಗುರುಕುಲ ಒಂದು ಟ್ರಸ್ಟ್ ಇರ್ಬೋದು. ಇದು ಕೊಡ್ತಾ ಇರೋದು ಸಮಾಜವೇ ಸಮಾಜದಿಂದ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾ ಇರೋದು. ಇವಾಗ ನೆಕ್ಸ್ಟ್ ಏನು ಶೈಕ್ಷಣಿಕ ವರ್ಷಕ್ಕೆ ಯಾವಾಗ ಏನು ಅರ್ಜಿ ಇರುತ್ತಾ ನಿಮ್ಮಲ್ಲಿ ಅಥವಾ ಕಾಂಟ್ಯಾಕ್ಟ್ ಮಾಡಬಹುದಾ? ಈ ವರ್ಷ ನಾವು ಫೆಬ್ರವರಿ ಈಗಾಗಲೇ ನಾವು ವೆಬ್ಸೈಟಲ್ಲೆಲ್ಲ ಕಾಲ್ ಮಾಡಿದ್ವಿ. ಏನು ವೆಬ್ಸೈಟ್? ಮೈತ್ರಿ ಗುರುಕುಲ
gurukulam.org ಇದರಲ್ಲಿ ಮೈತ್ರಿಯ ಗುರುಕುಲಂ.org. ಆ ವ್ಯವಸ್ಥೆಯಲ್ಲಿ ಒಂದು ಕರಪತ್ರವನ್ನು ನಾವು ಅದಕ್ಕೆ ಅಟ್ಯಾಚ್ಮೆಂಟ್ ಮಾಡಿದ್ವಿ. ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸುವವರು ಕಳಿಸ್ತಾರೆ. ಅದು ವೆಬ್ಸೈಟ್ ನೋಡೋರು ಇದ್ದಾರೆ. ಕಾರ್ಯಕರ್ತರ ಮತ್ತು ಈ ಎಲ್ಲೆಲ್ಲಿ ಸಂಪರ್ಕದಿಂದ ಮತ್ತು ಪಬ್ಲಿಷ್ ಕೂಡ ಆಗುತ್ತೆ. ಈ 2-3 ಒಂದು ಜನವರಿ 1 ಮೊದಲನೇ ವಾರದಲ್ಲಿ ನಾವು ಪಬ್ಲಿಷ್ ಕೂಡ ಕೊಡ್ತೀವಿ. ಒಂದು ನಮ್ಮದೇ ಆದ ದೈನಂದಿನ ಪತ್ರಿಕೆಗಳಿರ್ಬೋದು, ಆ ಪತ್ರಿಕೆಗಳಲ್ಲಿ ನಾವು ಪರಿಚಯ ಕೊಡ್ತೇವೆ. ಅದರಲ್ಲಿ ಇದು ಕೂಡ ವ್ಯವಸ್ಥೆಗೆ ಜೋಡಿಸಿಕೊಳ್ಳತಕ್ಕಂಥ ಸೂಚನೆ ಕೂಡ ಕೊಟ್ಟಿರ್ತೀವಿ. ಕೇವಲ 25 ಮಕ್ಕಳು ಇಲ್ಲ 30 ಮಕ್ಕಳು ಮಾತ್ರ ಪ್ರವೇಶ, ಲಿಮಿಟೆಡ್. ನಿಮ್ಮಲ್ಲಿ ಎಷ್ಟು ಒಂದು ಸಂಖ್ಯೆ ಬರ್ಬೋದು ಅಷ್ಟಕ್ಕೆ ಮಾತ್ರ ಸೀಮಿತ. ಹೌದೌದು. ಈಗ ಜಾಸ್ತಿ ಬಂದ್ರೆ ಒಂದು 30ರೊಳಗೂ ನಾವು ಸಭಾಯಿಸ್ಬೋದು. ವ್ಯವಸ್ಥೆಗೆ ತಕ್ಕಂತೆ ನಾವು ಪೂರಕವಾಗಿ ಅವ್ರಿಗೆ ಪರಿಪೂರ್ಣವಾದ ಒಂದು ಸುಸರ್ಜಿತ ವ್ಯವಸ್ಥೆ ಕೊಡ್ಬೇಕಂದ್ರೆ ಲಿಮಿಟೆಡ್ ಇರಬೇಕು ಅಂತ. ಲಿಮಿಟೆಡ್. ಈ ಒಟ್ಟು ಈ ಪ್ರದೇಶ ಎಷ್ಟು ಇರ್ಬೋದು ಇದು? ನೇರವಾಗಿ ಹೇಳ್ಬೇಕಂದ್ರೆ ಹತ್ತತ್ರ ಒಂದು 100 ಎಕರೆ ಹತ್ರ ಪ್ರದೇಶ ಇದೆ. ಸರಿ. ನೇರವಾಗಿ ನಮ್ಮ ಗುರುಕುಲದ ವಿಸ್ತೀರ್ಣ ಒಂದು 50 ಎಕರೆ ಬರುತ್ತೆ. ಪ್ರಕೃತಿ ನೀವೆಲ್ಲ ನೋಡಿದ್ರಿ. ಈಗ ಕಾಡು ಎಲ್ಲ ಇದೆ. ಪಕ್ಷಿಗಳು ನಮ್ಮ ಬೆಂಗಳೂರು ಇರ್ಬೋದು, ಮಹಾನಗರಗಳಿರ್ಬೋದು, ಪಕ್ಷಿಗಳ ಸಂಕುಲವೇ ಇಲ್ಲ. ಚಿಲಿಪಿಲಿ ನಮಗೆ ಉತ್ತಿಷ್ಟ ಕಾಲದಲ್ಲಿ ಒಳ್ಳೆ, ನಮಗೆ ಉತ್ಥಾನ ಕಾಲಗಳು ಒಳ್ಳೆ ಅವೇ ನಮ್ಮ ಎಬ್ಸೋದು. ಚಿಲಿಪಿಲಿ ಅಂದ್ರೆ ನಾವು ಉತ್ಥಾನ ನಮ್ಗೆ ನಿಜ. ಇದು ಮೂಲತಃ ಏನು ತಾವು ಜಾಗ ಕೊಂಡ್ಕೊಂಡಿದ್ದ ಯಾವ ತರ ಇದು ಜಾಗ ಬಂತು? ಈ ಜಾಗ ನಾವು ಬೆಂಗಳೂರಲ್ಲಿ ನಮ್ಮ ಗುರುಕುಲ ಪ್ರಾರಂಭವಾದ ಕೇವಲ ಒಂದು 25ರಿಂದ 30 ಮಕ್ಕಳಿತ್ತು. ಅಲ್ಲೊಂದು ವ್ಯವಸ್ಥೆಯಲ್ಲಿ ನಾವು ನಡ್ಕೊಂಡು, ಅದು ಸಂಘದ ನಮ್ಮ ಹಿತೈಷಿಗಳಿಂದ ನಡ್ಕೊಂಡು ಬಂದಂತಹ ಜಾಗದಲ್ಲಿ ನಾವು ಅಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಕಾಲಕ್ರಮೇಣ ವ್ಯವಸ್ಥೆಗಳು ಬದಲಾದಾಗ ನಮಗೆ ಈ ವ್ಯವಸ್ಥೆಗೆ ಪೂರಕವಾಗಿ ಒಂದು ಜಾಗ ಸಿಕ್ಕಿದೆ, ನೀವು ಇಲ್ಲಿಗೆ ಬರ್ಬೋದಾ, ಈ ವಾತಾವರಣ ಭಾಳ ಚೆನ್ನಾಗಿದೆ ಅಂತ ಹೇಳಿದಾಗ ಇಲ್ಲಿನ ತಾಯಿ ಪರಮೇಶ್ವರಮ್ಮ ನಮ್ಮ ಸಂಘದ ಹಿರಿಯರಿಗೆ ಈ ಜಾಗವನ್ನು, ಈ ಸಂಕಟವನ್ನು ಹೇಳ್ಕೊಂಡಾಗ ಅವರು ಸದ್ಯಕ್ಕೆ ಆಯಿತು ಅಂತೇಳಿ ಈ ಜಾಗವನ್ನು ಹಸ್ತಾಂತರ ಮಾಡ್ತಾರೆ. 1993 ಇರ್ಬೋದು ಆ ಕಾಲದಲ್ಲಿ. ಆಮೇಲೆ 1994 ನಮ್ಮ ಗುರುಕುಲ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ. 97ಕ್ಕೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ. 3 ಕಜೆಗೆ ಬರುತ್ತೆ. ಹೌದು, 97ಕ್ಕೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಆಷಾಢ ಹುಣ್ಣಿಮೆ ದಿವಸ ಇಲ್ಲಿಗೆ ಪ್ರಾರಂಭ, ನಮ್ಮ ಇಲ್ಲಿಂದನೇ ಪ್ರವೇಶ ಶುರು ಆಗುತ್ತೆ. ಹಾಗೆ ಸಂಘದ ಹಿರಿಯರಲ್ಲಿ ಒಂದು 4-5 ಜನ ನಮ್ಮಲ್ಲಿ ಪ್ರಾರಂಭದಲ್ಲಿ ಹೇಳಿದೆ, ಅವರ ಮಾರ್ಗದರ್ಶನದಲ್ಲಿ ಈ ಗುರುಕುಲ ನಿರಂತರವಾಗಿ ನಡ್ಕೊಂಡ್ಬಂದಿದೆ. 30 ವರ್ಷಗಳಿಂದ ಯಾವುದೇ ಅಡಚಣೆ ಇಲ್ಲದೆ, ಸಮಾಜಕ್ಕೆ ಯಾವುದೇ ಕೊರತೆ ಇಲ್ಲದೆ, ಹಾಗೆ ಸದೃಢವಾಗಿ ಸಮೃದ್ಧಿ ನಿರ್ಮಾಣ ಆಗಬೇಕು, ವ್ಯಕ್ತಿ ನಿರ್ಮಾಣ ಆಗಬೇಕು ಮತ್ತು ವ್ಯಕ್ತಿ ಸಮಾಜ ನಿರ್ಮಾಣ ಆಗಬೇಕು ಅಂತ ಈ ಮಾರ್ಗದರ್ಶನದಲ್ಲಿ ಈ ಗುರುಕುಲ ಪ್ರಾರಂಭ ಆಗಿದೆ. ಮೊದಲು ಹೆಣ್ಣುಮಕ್ಕಳು ಹೊರ ಬರೋದಕ್ಕೆ ಎದುರ್ಕೊಳ್ತಾ ಇದ್ರು. ಈಗ ತಲೆ ಎತ್ತಿ ನಡುವಂತಹ ಈ ಸಮಾಜದಲ್ಲಿ ಒಂದು ಧೈರ್ಯವಾಗಿ ಸಮಾನತೆಯಿಂದ ನಡ್ಕೊಂಡು ಹೋಗ್ತಾ ಇದೆ. ಇವಾಗ ತಾವು ಹೆಣ್ಣು ಮಕ್ಕಳ ಒಂದು ಗುರುಕುಲನೇ ಮಾಡ್ಬೇಕಂತ ಯಾಕೆ ಅನಿಸ್ತು? ಅಂದ್ರೆ ಹಿರಿಯರಿಗೆ ಇದು ಯಕ್ಷ ಪ್ರಶ್ನೆ. ಆಗಿನ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತಲ್ಲ, 90-92 ವರ್ಷದ ಹಿಂಭಾಗ ಆ ವ್ಯವಸ್ಥೆಗೆ ತಕ್ಕಂತೆ ಅವಾಗೇನು ವಿದ್ಯಾಭ್ಯಾಸವಾಗಿತ್ತು. ಈ ಮೆಕಾಲೆ ಸಿಸ್ಟಮ್ ಅನ್ನೋದಿತ್ತಲ್ಲ ನಮ್ಮ ತಲೆಯಲ್ಲಿ, ಆ ಮೆಕಾಲೆ ಸಿಸ್ಟಮ್ ನ ತೊಲಗಿಸಬೇಕು, ನಮ್ಮ ಪೂರ್ವ ಪದ್ಧತಿಯನ್ನೇ ಬರಬೇಕು ಅಂತ ಒಂದು ಹಿರಿಯರ ಚಿಂತನೆ ಹಲವಾರು 1978ರಿಂದಲೇ ಈ ಚಿಂತನೆ ಪ್ರಾರಂಭ ಆಗಿದೆ. ಇದೇ ಬೆಂಗಳೂರು ಮಹಾನಗರದಲ್ಲಿ ಚಿಂತನೆಗೆ ಬಂದಾಗ ಉಪೇಂದ್ರ ಶೆಣಿ ಅಂತಿದ್ರು, ಹಲವಾರು ಚಿಂತಕರಿದ್ದರು, ಸಂಘದ ಹಿರಿಯರಿದ್ದರು. ಇದು ಚಿಂತನೆಗೆ ಬಂದಾಗ, ಆವಾಗಲಿಂದ ಚಿಂತನೆ ಬಂದಾಗ ಒಂದು ಈ ಕಾಲಘಟ್ಟದಲ್ಲಿ ಆವಾಗಲೇ ಪ್ರಾರಂಭ ಆಗಿದೆ. 1994 ಇದೆ ಹಿಂದೂ ಸೇವೆ ಪ್ರತಿಷ್ಠಾನ ಮಾರ್ಗದರ್ಶನ ಸೇವಾ ಕಾರ್ಯದಲ್ಲಿದ್ದ ಸಂಸ್ಥೆಯಿಂದ ಪ್ರಾರಂಭ ಆಗಿದೆ ಶಿಕ್ಷಣ ಸಂಸ್ಥೆಯಿಂದ. ಇವಾಗ ಮೈತ್ರಿಯ ಗುರುಕುಲ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರನಾ ಅಥವಾ ಹುಡುಗರಿಗೂ ಇದೆಯಾ? ಮೈತ್ರಿ ಗುರುಕುಲ ಬದ್ರಿ ಹೆಣ್ಣು ಮಕ್ಕಳಿಗೆ, ಗಂಡ ಮಕ್ಕಳಿಗೆ ಪ್ರಬೋಧಿನಿ ಗುರುಕುಲ ಹರಿಹರಪುರ ಅಂದ್ಬಿಟ್ಟು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಲ್ಲಿ ಅದು ಕೇವಲ ಗಂಡು ಮಕ್ಕಳು, ಅದು ಗಂಡು ಮಕ್ಕಳಿಗೆ. ಅದು ಸಂಘದ ಒಂದು ಹಿನ್ನೆಲೆ, ನಮ್ಮ ಸಂಘದ ಹಿನ್ನೆಲೆ. ಈ 3 ಗುರುಕುಲಗಳು ಸಂಘದ ಹಿನ್ನೆಲೆ. ಒಂದು ಮೈತ್ರಿ ಗುರುಕುಲ ಮತ್ತು ಪ್ರಬೋಧಿನಿ ಗುರುಕುಲ, ಹಾಗೆ ವೇದ ವಿಜ್ಞಾನ ಗುರುಕುಲ ಚೆನ್ನೈನಹಳ್ಳಿ ಬೆಂಗಳೂರು. ಈ 3 ಗುರುಕುಲಗಳು ಸಂಘದ ಹಿರಿಯರ ಮಾರ್ಗದರ್ಶನದಲ್ಲಿ ನಡೀತಾ ಇರೋದು. ರಮೇಶ್, ಇವಾಗ ಒಂದು ಯಾವುದೇ ಒಂದು ಸಂಸ್ಥೆ ನಡೀಬೇಕು ಅಥವಾ ಮನೆ ನಡೀಬೇಕು ಅಥವಾ ಶಿಕ್ಷಣ ಕೊಡಬೇಕು, ಉಚಿತವಾಗಿ ಆಹಾರ ಕೊಡಬೇಕು, ಒಂದು ಸ್ಥಳಾವಕಾಶ ಕೊಡಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಹಣ. ಅದರ ವ್ಯವಸ್ಥೆ ಯಾವ ಥರ ನಡೀತದೆ ಮೈತ್ರಿ ಗುರುಕುಲಕ್ಕೆ? ಇದರ ಬಗ್ಗೆ ಒಳ್ಳೆ ಪ್ರಶ್ನೆ ನೀವು ಕೇಳಿದಿರಿ. ಚಿಂತನೆ ಮಾಡೋಂಥದ್ದು ಇದರಲ್ಲೇ. ಯಾಕಂದರೆ ನಮ್ಮ ಒಂದು ವ್ಯವಸ್ಥೆ ಆಗಬೇಕಾಗಬೇಕಾದ್ರೆ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಿರೋದು ಹಣ ಮತ್ತು ಅನುಕೂಲ. ಹೌದು, ಈ ಎರಡನ್ನೂ ನೋಡಬೇಕಾಗುತ್ತೆ.
ನಾವೊಂದು ಬೇಡಿಕೆ ಇಟ್ಟಾಗ ಸಮಾಜದಲ್ಲಿ ಹ್ಮ್. ನಮ್ಮ ಈ ಗುರುಕುಲ ಈಗ ನಡೀತಾ ಉಂಟು, ಈ ರೀತಿ ವ್ಯವಸ್ಥೆ ಎಲ್ಲ ಉಂಟು, ಹ್ಮ್. ನೀವೊಂದು ನಿಮ್ಮ ಸಹಕಾರ ಕೊಡ್ಬೋದಾ ಅಂದರೆ ಅದು ಖಂಡಿತವಾಗಿ ನೀಡಿದ್ದಾರೆ. ಇವತ್ತು ಕೂಡ ನೀಡ್ತಾ ಬಂದಿದ್ದಾರೆ. ಎಷ್ಟೋ ಜನ ಆ, ನಮ್ಮ ಹಲವಾರು ಆ, ಸಮಾಜದ ಪ್ರಮುಖರು ಇರ್ಬೋದು, ಸಮಾಜದ ವ್ಯವಸ್ಥೆಯಲ್ಲಿರೋರು ಕೂಡ ಈ ಗುರುಕುಲವನ್ನು ನೋಡಿದೇ ಕೂಡ ನೇರವಾಗಿ ಹಣ ಇಲ್ಲಿ ಸಂಪರ್ಕ ಇಲ್ಲದಿದ್ರು ತಮ್ಮ ಭೇಟಿಯ ಮುಖಾಂತರ ಅವರೊಂದು ಸೇವೆಯ ಒಂದು ಕೊಡ್ತಾರೆ. ಮುಖಾಂತರ ಒಂದು ಹಣವನ್ನು ಕೊಡ್ತಾ ಇದ್ದಾರೆ. ವ್ಯವಸ್ಥೆಗೆ ಹೇಳ್ಬೇಕಾದ್ರೆ ಹಲವಾರು ನೀವೇ ನೋಡಿದ್ರಿ, ಒಂದು ಶಿಕ್ಷಣ ಸಂಸ್ಥೆ ಮಾಡಬೇಕಾದ್ರೆ ಮಿನಿಮಮ್ ವರ್ಷಕ್ಕೆ ಇಷ್ಟೊಂದು ಬರುತ್ತೆ. ಹೌದು. ದಿನಕ್ಕೇನೆ ನಮಗೆ ಇಲ್ಲಿ 140 ಒಂದು 180 ವ್ಯವಸ್ಥೆ, 180 ಜನಕ್ಕೆ ಒಂದು 200 ಜನಕ್ಕೆ ವ್ಯವಸ್ಥೆ ನಮ್ಮ ಊಟದ ವ್ಯವಸ್ಥೆಯಲ್ಲಿ ಇರುತ್ತೆ. ಒಂದು ಹೊತ್ತಿಗೆ 200 ಜನ ಅಂದರೆ 4 ಹೊತ್ತಿಗೆ ಎಷ್ಟು 800 ಜನ ಆಯಿತು. ಹೌದು. 800 ಜನ ನಿತ್ಯನ ನಾವು ಇಲ್ಲಿ ಊಟ ಮಾಡ್ತೀವಿ. ಅಂದಾಜು ಎಷ್ಟು ಖರ್ಚಾಗ್ಬೋದು ಅದಕ್ಕೆ? ಇನ್ನು ಅಂದಾಜು ಪ್ರತಿ ದಿವಸ ನಿಮಗೆ ಹತ್ತತ್ರ 35,000 ಬರ್ಬೋದು ಒಂದು ದಿನಕ್ಕೆ. ಒಂದು ದಿನಕ್ಕೆ. ವರ್ಷಕ್ಕೆ ಒಟ್ಟು ಹತ್ತತ್ರ 1.25 ಕೋಟಿ ಬೇಕು. ಒಂದು ಊಟದ ವ್ಯವಸ್ಥೆಗೆ ಮಾತ್ರ? ಊಟದ ವ್ಯವಸ್ಥೆ ಎಲ್ಲ ಎಲ್ಲ ಪ್ರಕಲ್ಪ ಪೂರ್ತಿ ನಿಮ್ಮ ಒಂದು ಮೈತ್ರಿಯ ಗುರುಕುಲ ಒಂದು ಎಲ್ಲ ವ್ಯವಸ್ಥೆಯನ್ನು ಪಡ್ಕೊಳ್ಳೋದಕ್ಕೆ ಕನಿಷ್ಠ 1.5 ಕೋಟಿ ಬೇಕು. ಬೇಕೇ ಬೇಕು. ಅದು ಸಣ್ಣ ಪುಟ್ಟ ಇಲ್ಲಿ ಕೆಲಸ ಮಾಡೋರು ಇರ್ಬೋದು, ಅವ್ರಿಗೆ ಉದ್ಯೋಗ ಕೊಟ್ಟಿದ್ದೀವಿ, ಅವರಿಗೆ ವರಮಾನ ಕೊಡಬೇಕು, ಮತ್ತು ಇದೆಲ್ಲ ಕೊಡಬೇಕಾಗುತ್ತೆ. ಅದೇ ಇದ್ರದ್ದೆಲ್ಲ ಹೆಂಗೆ ಆಗ್ತಾ ಇದೆಯಾ? ಸಮಾಜದಿಂದ ಬರ್ತಾ ಇದೆಯಾ ನಿಮಗೆ? ಹೆಂಗೆ ಬರ್ತಾ ಇದೆ. ಹಲವಾರು ನಮ್ಮದೇ ಒಂದು ಸ್ವಲ್ಪ ಅಡಿಕೆ ತೋಟದಲ್ಲಿ ಸ್ವಾವಲಂಬನೆ ದೃಷ್ಟಿಯಿಂದ ನಾವು ಅಡಿಕೆ ತೋಟವನ್ನು ನಿರ್ಮಾಣ ಮಾಡಿದ್ವಿ. ಇಲ್ಲಿ ತೋಟನೂ ಇದೆಯಾ? ಕೃಷಿನೂ ಮಾಡ್ತಾ ಇದೀವಿ? ಕೃಷಿನೇ ಮಾಡ್ತಾ ಇದ್ವಿ. ಹಾಗೆ ಭತ್ತದ ಗದ್ದೆ ಇದೆ. ಆಹಾರ ಚಿಂತನೆಯಲ್ಲಿ ನಮ್ಮದೇ ಆದ ಸಾವಯವ ಭತ್ತ ಇದೆ. ಸರಿ. ಹಾಗೆ ತರಕಾರಿ ಉಂಟು. ತರಕಾರಿಯಲ್ಲಿ ಕೂಡ ಅದನ್ನು ಎಷ್ಟು ಬೇಕೋ ನಮ್ಗೆ ಎಷ್ಟು ಬೇಕು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ, ಅದೇ ಭಾಷೆಯಲ್ಲಿ ನಾವು ಈ ಗುರುಕುಲವನ್ನು ನಡ್ಕೊಂಡು ಹೋಗ್ತೇವೆ. ಅಂದರೆ ತರಕಾರಿ ಬೆಳಿತೀರಾ, ಭತ್ತ ಬೆಳಿತೀರಾ, ಅಡಿಕೆ ಇದೆ, ಮಾವಿದೆ, ತೆಂಗಿದೆ, ಈ ರೀತಿಯ ಸಣ್ಣ ಪುಟ್ಟ ಬೆಳೆಗಳಿಂದನೂ ನಿಮಗೆ ಅದೊಂದು ಸಹಕಾರ ಸಿಗ್ತಾ ಇದೆ. ಸಮಾಜದಿಂದನೂ ಒಂದಿಷ್ಟು ಸಹಾಯನೂ ಆಗ್ತಾ ಇದೆ. ನೀವು ಇವಾಗ ಏನು ಈ ಸೇವೆ ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಗೆ ಎಷ್ಟು ತೃಪ್ತಿ ತಂದಿದೆ? ಅಥವಾ ಮುಂದಿನ ಒಂದು ಏನು ಯುವ ಜನತೆಗೆ ನೀವು ಯಾವ ರೀತಿಯ ಒಂದು ಮಾರ್ಗದರ್ಶನ ಕೊಡ್ತೀರಾ? ಏನೂ ಇಲ್ಲ, ಇದು ಶಿಕ್ಷಣ ಎಲ್ಲರೂ ಕಲೀಲೇಬೇಕು. ಶಿಕ್ಷಣ ಅನ್ನೋದು ಅಷ್ಟು ವ್ಯವಸ್ಥೆ ಇವತ್ತು ಹದಗೆಟ್ಟಿದೆ. ಈ ಶಿಕ್ಷಣಕ್ಕೆ ತಕ್ಕಂತೆ ಬೇರೆ ಯಾವ ಶಿಕ್ಷಣವೂ ಇಲ್ಲ ಅನಿಸುತ್ತೆ. ಯಾಕಂದರೆ ನಾವು ನೋಡ್ತಾ ಇರ್ಬೋದು, ಒಂದು ಪುಟ್ಟ ಮಗು ಒಂದು ಮೊಬೈಲ್ ಕೊಟ್ಟರೆ ಅದು ನೋಡೋದಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು. ಆದರೆ ನಮ್ಮಲ್ಲಿ ಇಲ್ಲಿ ಮೊಬೈಲ್ ಇಲ್ಲ, ಮತ್ತು ದೂರವಾಣಿ ವ್ಯವಸ್ಥೆ ಇಲ್ಲ, ಹಾಗೆ ದೂರದರ್ಶನದ ವ್ಯವಸ್ಥೆ ಇಲ್ಲ, ಬೇರೆ ಬೇರೆ ವ್ಯವಸ್ಥೆ ಇಲ್ಲ. ನಮ್ಮ ಮಾನವ ಸಂಪನ್ಮೂಲ ಸಂಕುಲದಲ್ಲಿ ಹೆಂಗಿದೆ, ಹಳೇ ಕಾಲದಲ್ಲಿ ಹೇಗಿತ್ತು ಅದೇ ಕಾಲ, ಒಂದು 100 ವರ್ಷದ ಕೆಳಗಡೆ ಮನುಷ್ಯ ಹೆಂಗೆ ಬದುಕ್ತಿದ್ದ ಹಂಗೆ, ಅದೇ ಪ್ರಕೃತಿಗೆ ಹೊಂದಿಕೊಂಡಂತೆ ನಾವು ಈ ಗುರುಕುಲವನ್ನು ಮಕ್ಕಳು ಹಾಗೆ ಮಾನಸಿಕವಾದ ಹೊರಗಡೆ ಹೋಗದ ಜಗತ್ತಿಗೆ ಅವರು ಬಂದೇ ಬರ್ತಾರೆ. ಅದೇ ಆಧುನಿಕ ತಕ್ಕಂತೆ ನಾವು ಶಿಕ್ಷಣನೂ ಕೊಡ್ತೇವೆ. ಯಾಕಂದರೆ ಇವತ್ತಿಗೆ ನಮಗೆ ಎರಡೂ ಗುರುಕುಲವು ಶಿಕ್ಷಣವೂ ಬೇಕು, ಆಧುನಿಕ ಶಿಕ್ಷಣವೂ ಬೇಕು. ಒಂದು ಕಂಪ್ಯೂಟರ್ ವ್ಯವಸ್ಥೆ ಇರ್ಬೋದು, ಈಗ ಬಾಹ್ಯಾಕಾಶದ ನಡೀತಿರೋ ಚಿಂತನೆಗಳಿರ್ಬೋದು, ಬೇರೆ ಬೇರೆ ಸಮಾಜದಿಂದ ಬರುವಂಥ ರಿಸೋರ್ಸ್ ಪರ್ಸನ್ ಅಂತೀವಿ, ಅವರು ಕೂಡ ಬಂದಿಲ್ಲಿ ನಮಗೆ ಶಿಕ್ಷಣವನ್ನು ಹೇಳ್ಕೊಡ್ತಾರೆ, ಸಮಾಜಶಾಸ್ತ್ರದ ಬಗ್ಗೆ ಹೇಳ್ಕೊಡ್ತಾರೆ. ಈ ಥರದ ಶಿಕ್ಷಣದ ರಿಸೋರ್ಸ್ ಪರ್ಸನ್ ಕೂಡ ಇಲ್ಲಿ ಬಂದು ಹೇಳ್ಕೊಟ್ಟಾಗ ಎರಡೂ ಮಿಂಗಲ್ ಮಾಡ್ಕೊಂಡು ಈಗ ಸಮಾಜದಲ್ಲಿ ಹೋಗ್ತಾ ಇದೆ. ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಭಾರತೀಯತೆ ಮತ್ತು ಹಿಂದೂ ಸಂಪ್ರದಾಯದ ಏನು ಈ ಶಿಕ್ಷಣ ಸಿಗುತ್ತೆ, ಖಂಡಿತವಾಗಿ ನಮಗೊಂದು ಗುರಿ ಇದೆ. ಆ ಗುರಿ ತಕ್ಕಂತೆ ನಾವು ಹಿರಿಯರು ಏನು ಹಾಕೊಟ್ಟಿದ್ದೇವೆ ಆ ಹೆಜ್ಜೆನ ಮುನ್ನಡಿತಾ ಹೋಗ್ತಾ ಇದ್ದೀವಿ. ಗುರಿ ಮುಟ್ಟದಿದ್ರೆ ಗುರಿ ಮುಟ್ಟಲೇಬೇಕದು, ಹಾಗೆ ಇರಲಿಕ್ಕೆ ಆಗಲ್ಲ ನಾವು. ಅದೇ ವಿವೇಕಾನಂದರು ಹೇಳಿದಾಗೆ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರ ಚಿಂತನೆ ಮಹನ್ಮೋದೊಳಗೆ ಎಲ್ಲರದು ಈ ವ್ಯವಸ್ಥೆಯಲ್ಲಿ ಹೋಗ್ತಾ ಇರೋಂಥದ್ದು ಗುರುಕುಲ ಇದೆ. ಒಟ್ಟಾರೆಯಾಗಿ ಇವತ್ತಿನ ಸಮಾಜ ಏನು ಪೂರ್ತಿ ಒಂದು ಏನು ವಿದೇಶಿ ಸಂಸ್ಕೃತಿಯತ್ತ ವಾಲ್ತಿರುವಂಥ ಸಮಯದಲ್ಲಿ ನೀವು ಪೂರ್ಣ ಪ್ರಮಾಣದ ಒಂದು ಭಾರತೀಯತೆಯನ್ನು ಕಲಿಸುವಂಥ ಒಂದು ಮಹತ್ ಕಾರ್ಯಕ್ಕೆ ಕೈ ಜೋಡಿಸಿದ್ದೀರ. ಅದರಲ್ಲಿ ನಿಮ್ಗೆ ಎಷ್ಟು ತೃಪ್ತಿ ಸಿಗ್ತಾ ಇದೆ ಅಂತ? ಭಾಳ ತೃಪ್ತಿ. ನಾನೇ ಹೇಳಿದ್ನಲ್ಲ, ಬೆಂಗಳೂರಿಂದ ಬಂದಿದ್ದ 5 ವರ್ಷ ಆಯಿತು. 5 ವರ್ಷದಲ್ಲಿ ಯಾವುದೇ ರೋಗಾಣುಗಳಿಲ್ಲದೆ, ಯಾವುದೇ ಸ್ವಾಸ್ಥ್ಯ ಜೀವನ, ಅದೇ ಹೊರಗಿನ ಜಗತ್ತಿಗೂ ಇಲ್ಲಿನ ಜಗತ್ತಿಗೂ ಭಾಳ ವ್ಯತ್ಯಾಸ ಉಂಟು. ನಾವು ಎಷ್ಟು ಬೇಕೋ ಅಷ್ಟೇ ವ್ಯವಸ್ಥೆಗೆ ನಾವು ಜೋಡ್ಕೊಂಡಿದ್ದೀವಿ. ಆಡಂಬರದ ಜೀವನ ಇಲ್ಲದೆ ಈ ಜೀವನದ ಪರ್ಯಂತ ನಾವು ಸುಖಜೀವಿಗಳಾಗಿ ಮುನ್ನಡೀತಾ ಇದ್ದೀವಿ. ನನ್ನನ್ನು ನೋಡಿ ಕೂಡ ಹಲವಾರು ಬದಲಾಗಿದ್ದಾರೆ. ನಮ್ಮ ಜೊತೆಯಲ್ಲಿ ಓದೋರು ಕೂಡ ಅವರು ಕೂಡ ಅವರ ಮೇಲೆ ತತ್ವಗಳನ್ನು ಅಳವಡಿಸ್ಕೊಂಡು ಬರ್ತಾ ಇದ್ದಾರೆ. ಇತ್ತೀಚೆಗೆ ಕೂಡ ನಿಮಗೆಲ್ಲ ಗೊತ್ತಿರೋದು ಅಯೋಧ್ಯ ರಾಮನ ಆಶೀರ್ವಾದ ಇದ್ದೇ ಇದೆ. ಇವಾಗ ಅಯೋಧ್ಯೆ ರಾಮನ ಬಗ್ಗೆ ಮಾತಾಡಿದ್ದಕ್ಕೆ ಒಂದು ಖುಷಿ ಆಯಿತು. 580 ವರ್ಷಗಳ ನಿರಂತರ ಹಿಂದೂಗಳ ಹೋರಾಟ ಮತ್ತು ತಮ್ಮ ಒಂದು ಏನು ಮೂಲ ಸ್ಥಾನದಲ್ಲಿ ಒಂದು
ತಮ್ಮ ಅತಿ ಹೆಚ್ಚು ನಂಬುವಂಥ ರಾಮ, ಇಡೀ ದೇಶವೇ ಅತಿ ಹೆಚ್ಚು ನಂಬುವಂಥ ರಾಮ, ಆ ರಾಮನಿಗೊಂದು ದೇವಸ್ಥಾನ ಇದ್ದಿಲ್ಲ ಅಂತ ತುಂಬ ಕೊರಗಿತ್ತು. ಅದು ಇವಾಗ ಆ ರಾಮನ ಕೃಪೆಯೋ ಫಲವೋ ಗೊತ್ತಿಲ್ಲ. ಜನವರಿ 22ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ದಿವ್ಯ ಮತ್ತು ಭವ್ಯ ರಾಮ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರ? ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಭಾವೈಕ್ಯ ಸಂಕೇತನೇ ಶ್ರೀರಾಮ. ಅಸ್ಮಿತೆ ಒಂದು ಅಸ್ಮಿತೆನೇ ಅದು. ಅದರ ಅವರು ಏನು, ನಾನು 1992ರಲ್ಲೂ ಕೂಡ ಅಯೋಧ್ಯೆಗೆ ಹೋರಾಟದಲ್ಲಿ ಇದ್ದವನು. ಅಂದರೆ ಆವಾಗ ನಾನು ಡಿಪ್ಲೊಮಾ ಫಸ್ಟ್ ಇಯರ್. ಆವಾಗ ಓಡಾಡಬೇಕಾದ್ರೆ ಹಲವಾರು ಸಮಸ್ಯೆಗಳು ಬಂತು. ನಮಗೆ ಪ್ರೇರಣೆ ಸಿಕ್ಕಿದಂದರೆ ಸಂಘದ ಮಾರ್ಗದರ್ಶನದಲ್ಲಿ ನಾವು ಓದೋದು. ಇವತ್ತು ಅದು ದೊಡ್ಡ ಮಂದಿರವಾಗಿ ನಿರ್ಮಾಣ ಆಗ್ತಿದೆ. ಹಲವಾರು ಬಲಿದಾನಗಳು, ಹಲವಾರು ಇದು ಸಾವು ನೋವುಗಳನ್ನು ತ್ಯಾಗ ಆಗಿದೆ. ಉತ್ಕತನದಲ್ಲಿ ಸಿಕ್ಕಿದಾಗ ಅದು ಯಾವತ್ತಿದ್ರೂ ಪರಂಪರೆ ಏನು ಹೇಳುತ್ತೆ, ಮೊದಲು ಸಿಕ್ಕಿದ್ದು ಸನಾತನ ಅಂತೀವಿ. ಸನಾತನದ ಹಿಂದೂ ಪರಂಪರೆಯ ಆದರ್ಶ ಪುರುಷ ಅಂದರೆ ಶ್ರೀರಾಮಚಂದ್ರನ ದೊಡ್ಡದಾದ ಮಂದಿರ ನಮ್ಮ ಪುಣ್ಯವೇ ಅನಿಸುತ್ತೆ. ನಮ್ಮ ಒಂದು ಬದುಕಿನ ನಾವು ಅದನ್ನ ನೋಡ್ತಿರೋದು ಇವತ್ತು ಕೂಡ ಅದರಲ್ಲಿ ನಮಗೆ ತೊಡಗಿದ್ದೀವಿ. ಶ್ರೀರಾಮನ ಒಂದು ಆಶೀರ್ವಾದದಿಂದನೇ ನನ್ನ ಹೆಸರು ರಮೇಶ, ರಾಮನಿಂದ ರಮೇಶ. ಹಾಗೆ ರಾಮನಿಲ್ಲದೆ ಎಲ್ಲೂ ಇಲ್ಲ. ಪ್ರತಿಯೊಂದು ಮರ ಗಿಡ ಮರ ಅಂದಾಗಲೇ ವಾಪಸ್ ಬರೋದು ರಾಮ. ಹೇಳ್ಬೇಕಂದ್ರೆ ಎಲ್ಲರಿಗೂ ಹಿಂದೂ ಸಂಪ್ರದಾಯ, ಹಿಂದೂ ಜನತೆಗೆ ಒಂದು ದೊಡ್ಡ ಹಬ್ಬ ಜನವರಿ 22. ಒಂದು ಹಬ್ಬ ಅಂದ್ರೆ ಬರೀ ಹಣತೆ ದೀಪಗಳಲ್ಲಿ ಹಬ್ಬ, ಪಟಾಕಿ ಹೊಡೆಯೋದ್ರಲ್ಲ. ಹೌದು, ಪ್ರಕೃತಿಯಲ್ಲಿ ಅವ್ರಿಗೆ ಮೋಸ ಮಾಡದೆ ಇದು ಮಾಡದೆ ಹಣತೆಯಲ್ಲಿ ಹಬ್ಬ ಮಾಡೋದು. ಇವಾಗ ಮತ್ತೆ ಹಿಂದಕ್ಕೆ ಬರೋದಾದ್ರೆ, ಇವಾಗ ನಿಮ್ಮ ಮೈತ್ರಿ ಗುರುಕುಲಕ್ಕೆ ನಾನು ಏನೋ ಒಂದು ಪುಟ್ಟ ಸಹಾಯ ಮಾಡಬೇಕು, ಅಥವಾ ಸಹಾಯ ಅಲ್ಲ, ನನ್ನದೊಂದು ಸೇವೆ ಮಾಡಬೇಕು ಅಂದರೆ ನಾವು ಯಾವ ರೀತಿ ಸೇವೆ ಮಾಡ್ಬೋದು ಗುರುಕುಲಕ್ಕೆ? ನೀವು ವ್ಯವಸ್ಥೆ ರೂಪದಲ್ಲೂ ಮಾಡ್ಬೋದು, ಅಥವಾ ನಿಮ್ಮದೊಂದು ಸೇವಾ ರೂಪದಲ್ಲಿ ಇಲ್ಲಿ ಬಂದು ಸೇವೆ ಮಾಡೋಂಥದ್ದು ಕಾಲಾವಕಾಶಗಳು ಉಂಟು. ಸೇವೆ ಅಂದರೆ ನಮ್ದೊಂದು ಗೋಶಾಲೆ ಉಂಟು ಮುಂದ್ಗಡೆ. ಆ ಗೋಶಾಲೆಯನ್ನು ನಿರ್ಮಿಸೋದು ಈಗ ಪ್ರಾರಂಭ ಆಗಿದೆ. ಅದಕ್ಕೆ ನಮ್ಮ ಈ ಸಂಘದ ಕಾರ್ಯಕರ್ತರು ಅದಕ್ಕೆ ಕೈ ಜೋಡಿಸಿದ್ದಾರೆ. ಅಂದರೆ ನಮ್ಮ ಪ್ರಕಲ್ಪದಲ್ಲಿ ಯಾವುದೇ ರೀತಿ ಸ್ಥಾನಮಾನ ಇಲ್ಲ, ಕಾರ್ಯಕರ್ತ ಅಷ್ಟೇ. ಒಬ್ಬ ಕೆಲಸ ಮಾಡೋನಿಗೆ ಏನು ಬೇಕಾದ್ರೂ ಕೆಲಸ ಕೊಡಬೇಕು. ಇಲ್ಲಿ ಹಲವಾರು ಕೆಲಸಗಳು ಉಂಟು. ಹಲವಾರು ಜನಸಮುದಾಯದಲ್ಲಿ ನಾವು ಒಬ್ಬರಾದಾಗ ಈ ವ್ಯವಸ್ಥೆಗೆ ಜೋಡುವಂತಹ ವ್ಯವಸ್ಥೆ, ಪಾಕಶಾಲೆ ಇರ್ಬೋದು, ಶಿಕ್ಷಣ ಇರ್ಬೋದು, ಎಲ್ಲಾದರೂ ರಿಸೋರ್ಸ್ ಪರ್ಸನ್ ಯಾರಿದ್ದಾರೆ, ರಿಸೋರ್ಸ್ ಪರ್ಸನ್ ಎಜುಕೇಷನ್ಗೆ ಸಂಬಂಧ. ಇಲ್ಲಿ ವ್ಯವಸ್ಥೆಗೆ ಜೋಡಿಸ್ಕೊಳ್ಬೇಕಾದ್ರೆ ಇದು ತೋಟದ ಕೆಲಸ ಇರ್ಬೋದು, ಎಲ್ಲರೂ ಯಾವಾಗ ಬೇಕಾದ್ರೂ ಸೇವೆ ಮಾಡ್ಬೋದು. ವರ್ಷದಲ್ಲಿ ಪಾಲಕರು ಬಂದು ಇಲ್ಲಿ ಸೇವೆ ಮಾಡಿ ಹೋಗ್ತಾರೆ. ಅವ್ರಿಗೂ ಒಂದು ಮಾರ್ಗದರ್ಶನ ಇದೆ, ಅವ್ರಿಗೂ ಒಂದು ಪಾಲಕ ವರ್ಗ ಅಂತಿದೆ. ವರ್ಗ ಸ್ಥಾನದಲ್ಲಿ ನಾನೊಬ್ಬ ಪಾಲಕ, ನನ್ನ ಮಗಳಲ್ಲಿ ಕಲಿತು ನಾನೊಬ್ಬ ಪಾಲಕ. ಇಲ್ಲಿ ವ್ಯವಸ್ಥೆಗೆ ಜೋಡ್ಕೊಂಡಿದ್ದೀನಿ ಅಂತ ಮಾತಕ್ಕೆ ಅಲ್ಲ, ನಾನು ಮುಖ್ಯವಾಗಿ ಪಾಲಕವಾಗಿ ಏನು ಮಾಡ್ಬೋದು ಆ ಸೇವೆ ನಾನು ಮಾಡ್ತೀನಿ. ಇವಾಗ ಸಹಜವಾಗಿ ಸಾಮಾನ್ಯರು, ಸಾರ್ವಜನಿಕರು ಒಂದು ಸೇವೆ ಮಾಡಬೇಕು, ಏನೋ ದೇಣಿಗೆ ಕೊಡಬೇಕು ಅಂದರೆ ಯಾವ ರೀತಿಯಾಗಿ, ಅಂದರೆ ಗೂಗಲ್ ಪೇ, ಫೋನ್ ಪೇ, ಅಕೌಂಟ್ ನಂಬರ್ ಎಲ್ಲ ಉಂಟು, ಎಲ್ಲ ವ್ಯವಸ್ಥೆ. ಮೊದಲು ಇರಲಿಲ್ಲ, ಗೂಗಲ್ ಪೇ, ವೆಬ್ಸೈಟು ಇದೆಲ್ಲ ಇರಲಿಲ್ಲ. ಇತ್ತೀಚೆಗೆ ಕಾಲಾಂತರದಲ್ಲಿ ಆಧುನೀಕರಣಕ್ಕಿಂತ ವ್ಯವಸ್ಥೆಗೆ ತಕ್ಕಂತೆ ನಾವು ಜೋಡಿಕೊಂಡು ಡೆವಲಪ್ಮೆಂಟ್ ಕಂಟ್ರಿ ಅಂತ ಹೇಳ್ತೀವಿ ನಾವು. ಮೋದಿಯವರು ಏನು ಹೇಳಿದ್ದಾರೆ, ಡೆವಲಪ್ಮೆಂಟ್ಗೋಸ್ಕರ ಬಳಸಿ ಬದಲಾವಣೆಗೋಸ್ಕರ ನಾವು ಸ್ವಲ್ಪ ಕಿಂಚಿತ್ತು ದೂರದಿಂದ ಬರೋವನು ಎಮ್ ಮಾಡಿ ಅದೆಲ್ಲೋ ತಿಂಗಳಗಟ್ಟೆ ಆಗ್ತಿತ್ತು ನಮಗೆ ಬರೋದು. ಯಾಕಂದರೆ ಕೆಲವರು ನಮ್ಮ ವಿದೇಶಿಯರು ಅಂದರೆ ನಮ್ಮ ಭಾರತದಲ್ಲಿ ಇದ್ದುಕೊಂಡು ಹೊರದೇಶದಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವರು ಇಲ್ಲಿಗೆ ದೇಣಿಗೆ ಕಳಿಸ್ತಾರೆ. ಹಲವಾರು ರೀತಿಯಲ್ಲಿ ಬರುತ್ತೆ. ಅದು ನಾವು NRI ಅಂತ ಗಮನಿಸಲ್ಲ. ಅವ್ರಿಗೆ ನಾವು ಅದಕ್ಕೆ ತಕ್ಕಂತೆ ನಮ್ಮದು ಟ್ಯಾಕ್ಸ್ ಇರ್ಬೋದು, ಇದಿರ್ಬೋದು, ATG ಇರ್ಬೋದು, ಎಲ್ಲ ವ್ಯವಸ್ಥೆ ಉಂಟು. 12A ಉಂಟು, CSR ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಉಂಟು, ಎಲ್ಲ ಉಂಟು. ಎಲ್ಲ ವ್ಯವಸ್ಥೆ ಇಲ್ಲಿ ಜೋಡಣೆ ಆಗಿದೆ. ಕೇವಲ ಒಂದು 6 ವರ್ಷ 7 ವರ್ಷದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದೆ. ಅದ್ಭುತ. ಇವಾಗ ಸಹಜವಾಗಿ ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ವಿಚಾರ ಹೆಂಗೆ ಆಗಿದೆ ಅಂದರೆ, ನಾನೊಂದು ಸ್ಕೂಲ್ ಕಟ್ತೀನಿ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತೀನಿ, ಫೀಸ್ಗಳು ಕಟ್ಟಿಸ್ಕೊತೀನಿ ಅಂತ. ಒಂದು ಹಾಸ್ಪಿಟ್ಲ್ ಕಟ್ತೀನಿ, ಯಾವುದೋ ಒಬ್ಬನ ರೋಗಿ, ಅವನ ರೋಗ ಇಲ್ಲ ಅಂದರೂ ರೋಗ ತರಿಸಿ, ನಿನ್ನ ರೋಗ ಇದೆ ಇಷ್ಟೆಲ್ಲ ದುಡ್ಡು ಕೊಡಬೇಕು ಅನ್ನೋ ರೀತಿಯ ಒಂದು ಕಾಲಮಾನದಲ್ಲಿ ನೀವು ಒಂದು ಸೇವಾ ಮನೋಭಾವ ಇಟ್ಕೊಂಡು ಉಚಿತವಾಗಿ ಶಿಕ್ಷಣ, ಆರೋಗ್ಯ, ಸಮಾಜ ಮತ್ತು ಅವರ ಮುಂದಿನ ಪೀಳಿಗೆ, ಅವರ ಜೀವನ ಶೈಲಿ ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದ್ದೀರಾ. ಈ ಒಂದು ವಿಚಾರದಲ್ಲಿ ನೀವು ಯಾವ ಥರ ನೋಡ್ತೀರಾ? ಅಂದರೆ ಯಾವುದೂ ಉಚಿತವಾಗಿ ಸಿಕ್ಕಾಗ ಅದನ್ನು ಸದ್ಬಳಕೆ ಆಗಬೇಕು. ಇವತ್ತಿನ ಕಾಲಮಾನದಲ್ಲಿ ಆ್ಯಕ್ಚುಲಿ ಎಲ್ಲ ಡಬಲ್ ರೇಟ್ ಆಗ್ತಾಯಿದೆ, ಆಗಲಿ ಯಾವುದೂ ಕಮ್ಮಿ ಇಲ್ಲ ಇವತ್ತು. ಅಂಥ ಕಾಲಮಾನದಲ್ಲಿ ನೀವು ಯಾವ ಥರ ಇದನ್ನು ಯಾವ ಥರ ನೀವು ಯೋಚಿಸ್ತೀರಾ? ಅಂದರೆ ಈ ಒಂದು ಉಚಿತವಾಗಿ ಕೊಡ್ತಿರೋದನ್ನ ಯಾವ ಥರ ನೀವು ವಿಡಂಬನೆ ಮಾಡ್ತೀರಾ? ಇದು ಏನಂದರೆ
ಮುಖ್ಯವಾಗಿ ನಾವು ಒಂದು ಮಗುವಲ್ಲಿ ಕಂಡದ್ದು ದೈವತ್ವ. ಹ್ಮ್. ಏನು ಮಗುವಿನಲ್ಲೇ ನಾವು ದೇವರನ್ನ ಕಾಣ್ತೀವಿ. ಮೊದಲನೇ ನಮ್ಮ ಭಾರತೀಯರು ಹೇಳಂಗೆ ಪ್ರತಿಯೊಂದರಲ್ಲೂ ದೇವರಿದ್ದಾನೆ. ದೇವರಿದ್ದಾರೆ. ಹಾ. ಅದ್ರ ಮುಖಾಂತರ ನಂಬಿಕೆಯ ಮೇಲೆ ನಡೀತಾರೆ. ಇದು ನಂಬಿಕೆ ಒಂದಿದ್ರೆ ನಾವೇನು ಬೇಕಾದ್ರೂ ಮಾಡೋ ಸಾಧ್ಯ. ನಂಬಿಕೆಯೇ ಜೀವನ. ನಂಬಿಕೆಯ ಜೀವನ. ಅದೇ ರೀತಿ ಈ ವ್ಯವಸ್ಥೆಗೆ ತಕ್ಕಂತೆ ನಮಗೆ ಏನೇನು ಅನುಕೂಲಗಳು ಬೇಕೋ ಅನುಕೂಲಕ್ಕೆ ತಕ್ಕ ನಾವೊಂದು ಕೆಲವು 4-5 ಜನ ನಾವು ಕೆಲಸ ಮಾಡ್ತೇವೆ ಇದ್ರ ಬಗ್ಗೆನೇ. ನಮ್ಮ ಸಮಾಜದಲ್ಲಿ ಒಳ್ಳೊಳ್ಳೆ ಹಿರಿಯರಿದ್ದಾರೆ, ಅವರವರು ಇದ್ದಾರೆ. ಅವ್ರಿಗೆ ಹತ್ರ ಹೋಗಿ ನಾವು ಕೇಳ್ತೀವಿ ನಮ್ಮ ಗುರುಕುಲಕ್ಕೆ ನಾವು ಸಹಾಯ ಮಾಡ್ಬೋದು. ಖಂಡಿತವಾಗಿ ಮಾಡ್ತಾರೋ ಇಲ್ಲ ಅನ್ನೋದಿಲ್ಲ. 1-2 ಸಲ ಹೋದಾಗ ಅದಾಗೋದಿಲ್ಲ. 4-5 ಸಲ ಹೋದಾಗ ಭೇಟಿ ಆದಾಗ ನಿರಂತರ ಒಂದು ಸಂಪರ್ಕದಲ್ಲಿ ಸಂಪರ್ಕವೇ ಮುಖ್ಯ. ಈಗ ಒಂದು ಫ್ಯಾಷನ್ ಶೋ ಅಂತ ಹೇಳಿದ ತಕ್ಷಣ ಒಂದು ಮೊಬೈಲ್ ಇಟ್ಕೊಂಡು ಹರಿ ಓಂ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಬರೋದಿಲ್ಲ. 4-5 ಜನ ವ್ಯಕ್ತಿಗತವಾಗಿ ಹೋಗಿ ಸಂಪರ್ಕ ಮಾಡಿದಾಗ, ಅವ್ರಿಗೂ ಮನೆಮಾರಿಕೆ ಮಾಡಿದಾಗ, ಓ ಇವ್ರು ಬರ್ತಾ ಇದ್ದಾರಪ್ಪ ಅವ್ರ ಮನಸ್ಸಿಚ್ಚಿ ಮೊದಲು ನಾವು ನೇರ ಹೋಗಿ ಹಣ ಕೇಳೋಲ್ಲ ಯಾರ ಹತ್ರ. ನಾವು ಕೇಳೋದು ಮೊದಲು ನಮ್ಮ ಗುರುಕುಲವನ್ನು ಬಂದು ನೋಡಿ, ನಮ್ಮ ಪ್ರಕಲ್ಪವನ್ನು ನೋಡಿ. ಒಟ್ಟಾರೆಯಾಗಿ ಪ್ರಾರಂಭದಲ್ಲಿ ನೀವು ಒಬ್ಬ ವ್ಯಕ್ತಿಯನ್ನ ಸಂಪರ್ಕ ಮಾಡುವಾಗ ಅವರಿಗೆ ನಂಬಿಕೆ. ಹೌದು, ಯಾಕಂದ್ರೆ ಇವತ್ತಿನ ಕಾಲಮಾನದಲ್ಲಿ ಹಣ ಅಂದ್ರೆ ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗುತ್ತೋ ಅಥವಾ ಅಸಮರ್ಪಕವಾಗಿ ಬಳಕೆ ಆಗುತ್ತೋ, ವೇಸ್ಟ್ ಆಗುತ್ತೋ ಅಂತ ಯೋಚನೆ ಮಾಡೋದು ಸಹಜವಾಗಿರುತ್ತೆ. ಯಾಕಂದ್ರೆ ಅವ್ರು ಕೊಡ್ತಿರೋದು ದೇಣಿಗೆ. ಅದನ್ನ ನೀವು ಮೊದಲು ಅವ್ರಿಗೆ ಇಲ್ಲ ನಾವು ನೋಡಿ ಈ ಥರ ಎಲ್ಲ ಮಾಡ್ತಾ ಇದೀವಿ, ವ್ಯವಸ್ಥೆ ಏನೋ ಒಂದು ಕೊಡ್ತಾ ಇದೀವಿ ಸಮಾಜಕ್ಕೆ ಅನ್ನೋದನ್ನ ನೀವು ಮೊದಲು ನಂಬಿಕೆಯನ್ನ ಅವರಲ್ಲಿ ಹುಟ್ಟಾಕ್ಬೇಕು. ಅದೇ ಒಂದು ದೊಡ್ಡ ಸಾಹಸ ಅಂತೀರ ಹಂಗಂದ್ರೆ. ಅದು ಖಂಡಿತವಾಗಿ. ನೋಡಿ, ನಿಮ್ಗೆ ಈಗ ಎದುರಿಗೆ ನಾನು ಬಂದೆ, ಸ್ವಲ್ಪ ನಾವು ಜೋರಾಗಿ ಮಾತಾಡಿದ್ರೆ ಏನಾಗುತ್ತೆ? ಅದು ಜೋರಾಗಿ ಅವರು ಮಾತಾಡ್ತಾರೆ. ನಿಜ. ಸೌಮ್ಯ ಇದ್ದರೆ ನೀವು ಸೌಮ್ಯ ಆಗಿರ್ತೀರಿ. ನಿಜ. ಕಾಲಾಂತರದಲ್ಲಿ ನಾವು ಹೇಗೆ ಮಾತಾಡಬೇಕು ಅನ್ನೋದು ಮುಖ್ಯ. ಸೌಮ್ಯವಾಗಿ ನಾವು ವರ್ತಿಸಿದ್ರೆ ನಮ್ಮ ಮೃಗನೂ ಕೂಡ ಸೌಮ್ಯವಾಗುತ್ತೆ. ಬಾಲನ್ನ ನಾವು ಎಷ್ಟು ಸ್ಪೀಡಾಗಿ ಗೋಡೆ ಬೀಸಾಡ್ತೀವೋ ಅಷ್ಟೇ ಸ್ಪೀಡಾಗಿ ರಿಟರ್ನ್ ಬರುತ್ತೆ. ಹಾಗೇ ರೀತಿ ನಮ್ಮ ಸಮಾಜವು ಕೂಡ ಈ ಗುರುಕುಲಕ್ಕೆ ಅಷ್ಟು ಕೊಡುಗೆಯಾಗಿ ಕೊಟ್ಟಿದೆ. ಈ ಗುರುಕುಲ ನಡೆಸ್ತಾ ಇರೋದು ಸಮಾಜ ಇಲ್ಲ ಅಂದರೆ ಗುರುಕುಲ ನಡೆಯೋದಿಲ್ಲ. ಸಮಾಜಕ್ಕಾಗಿ ಏನೇನು ಮಾಡಬೇಕು ಅದನ್ನು ನಾವು ಕಲ್ಪನೆಗಳು ಇಟ್ಕೊಂಡಿದ್ವಿ. ಸಮಾಜದಿಂದ ಬಂದಂಥ ದೇಣಿಗೆ 1 ಪೈಸೆಗೂ ಇಲ್ಲಿ ವೇಸ್ಟ್ ಆಗಲ್ಲ. ಎಲ್ಲವೂ ಸದ್ಬಳಕೆ ಆಗುತ್ತೆ. ಅದಕ್ಕೆ ತಕ್ಕಂತೆ ನಮ್ಮಲ್ಲಿ ಆಡಿಟ್ ಇದೆ, ಎಲ್ಲ ವ್ಯವಸ್ಥೆ ಇದೆ. ಆಡಿಟ್ ಆಗುತ್ತೆ ಪ್ರತಿ ವರ್ಷ ಇದೆ. ನಮ್ದು ATG ಇದೆ, ಪ್ಯಾನ್ ಇದೆ, ಎಲ್ಲ ವ್ಯವಸ್ಥೆ ಇದೆ. ನಾಳೆ ದಿನ ಯಾರು ಬೆರಳು ಗುರುಕುಲದತ್ತ ತೋರ್ಸಕ್ಕೆ ಆಗಲ್ಲ, ಅಷ್ಟು ಸ್ವಚ್ಛವಾಗಿ ಇದೆ. ಸಂಘ ಕಲ್ಸೋದು ಅದನ್ನೇ. ಹೌದು, ಸಂಘದಲ್ಲಿ ಹೇಳ್ಕೊಡೋದು ಪ್ರಾಮಾಣಿಕತೆ ಮತ್ತು ಟ್ರಾನ್ಸ್ಪರೆನ್ಸಿ. ನಿನ್ನಲ್ಲಿ ಏನಿದೆ ಅದನ್ನು ತೋರಿಸುವಂತ. ಅದ್ಭುತ ರಮೇಶ್ ಜಿ. ಇಷ್ಟೊತ್ತವರೆಗೂ ನೀವು ಮೈತ್ರಿಯ ಗುರುಕುಲದ ಎಳೆಯನ್ನು ನಮ್ಮ ವಾಹಿನಿ ಹೇಳಿದ್ದೀರಾ. ಹೃದಯದ ಧನ್ಯವಾದಗಳು ಜಯಪ್ರಕಾಶ್ ಬಳೆಗಾರ್ ಅವರಿಗೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಗುರುಕುಲದ ವ್ಯವಸ್ಥೆಯನ್ನು ಇಷ್ಟೊತ್ತು ನನ್ನ ಹತ್ರ ಸಂದರ್ಶನ ಮಾಡಿದ್ರು. ಎಲ್ಲವೂ ವಿವರವಾಗಿ ಸಂಕ್ಷಿಪ್ತವಾಗಿ ನನಗೆ ತಿಳಿದಷ್ಟು ಮಾತ್ರ ನಾನು ತಿಳಿಸಿದ್ದೇನೆ. ಆದರೆ ಇನ್ನೂ ಹಲವಾರು ಹಿರಿಯರಿದ್ದಾರೆ ಇದಕ್ಕೆ ದನಿಗಡದವರು. ಅಂದರೆ ಅವ್ರಿಗೂ ತುಂಬ ಅನುಭವಗಳುಂಟು. ನನ್ನ ಅನುಭವ 5 ವರ್ಷದ ಮಾತ್ರ. ಆದರೆ ಇಲ್ಲಿನ ಅನುಭವದಲ್ಲಿ ನಾನು ಒಬ್ಬ. ಯಾಕಂದರೆ ನಾನು ಇಲ್ಲಿದ್ದೀನಿ ಅಂದಮೇಲೆ ನಾನು ಒಬ್ಬ ಇದರಲ್ಲಿ ಒಂದು ಕುಟುಂಬಸ್ಥ. ಈ ಕುಟುಂಬದ ವ್ಯವಸ್ಥೆಯಲ್ಲಿ ಕೂಡ ಈ ಗುರುಕುಲ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಸಮಾಜಕ್ಕೆ ಒಂದು ಹೇಳಬೇಕು ಅಂದರೆ ಈ ಗುರುಕುಲಕ್ಕೆ ಎಲ್ಲರೂ ಬರಬೇಕು. ಎಲ್ಲರ ಸಹೃದಯಿಗಳು ಬಂದು ಗುರುಕುಲವನ್ನು ನೋಡಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ಏನು ಬೇಕಾದ್ರೂ ಮಾಡ್ಬೋದು. ಈ ಸೇವೆನೇ ಮಾಡ್ಬೋದು, ಹಣ ರೂಪದಲ್ಲಿ ಮಾಡ್ಬೋದು, ಯಾವುದಾದ್ರೂ ರೂಪದಲ್ಲಿ. 200 ಮಕ್ಕಳು ವ್ಯವಸ್ಥೆಯಾಗಿ ಆಗಬೇಕು ಅಂತ ಒಂದು ಯೋಜನೆ, ಒಂದು ಕಟ್ಟಡ ಸಿದ್ಧತೆಗಳು ನಡೀತಾ ಉಂಟು. ಈಗ ಇನ್ನೊಂದು ಫೆಬ್ರವರಿ ಅಥವಾ ಮಾರ್ಚಲ್ಲಿ ಲೋಕಾರ್ಪಣೆ ಆಗುತ್ತೆ ದೊಡ್ಡ ಕಟ್ಟಡ. ಆ ವ್ಯವಸ್ಥೆಗೆ ಕೂಡ ಕೈ ಜೋಡಿಸೋರಾದರೆ ಜೋಡಿಸ್ಬೋದು. ರಾಮ ಮಂದಿರ ಹೇಳಬೇಕಂದ್ರೆ ಅದು ಒಂದು ಹೇಳಿದಾಗೆ 500 ವರ್ಷಗಳ ಹೋರಾಟ. ಆ ಹೋರಾಟದ ಕಿಚ್ಚು ಎಲ್ಲರಲ್ಲೂ ಇದೆ. ಈ ವ್ಯವಸ್ಥೆ ಯಾಕೆ ಆಯಿತು, ಏನಾಯಿತು ಅಂತ ಎಲ್ಲರೂ ನಮ್ಮ ದೇಶವಾಸಿಗಳು ನೋಡಿದ್ದಾರೆ. ಇವತ್ತಿನ ದಿವಸ ನಮ್ಮ ಏನು ಭಾರತೀಯದ ಇದೆ ಅಂದರೆ ಶ್ರೀರಾಮನಿಂದನೇ. ಶ್ರೀರಾಮನಿಲ್ಲ ಅಂದರೆ ನಾವೆಲ್ಲೂ ಇಲ್ಲ. ನಾವು ಕಣ್ಣೆದುರಿಗೆ ನಾವು ನೋಡ್ತೇವೆ ಹನುಮ ಅಂದರೆ ಯಾರು? ವಾನರನಿಂದ ನಾವು ನಿತ್ಯವನ್ನು ನೋಡ್ತೀವಿ. ಅವನಿಂದ ಆದ ಈ ವ್ಯವಸ್ಥೆ ನಾವು ಯಾವ ವ್ಯವಸ್ಥೆಗೆ ಹೊಂದ್ಕೊಂಡಂತೆ ಶ್ರೀರಾಮ ಮಂದಿರ ಅದ್ದೂರ ಮಹೋತ್ಸವ ಆಚರಣೆ ಒಂದಾದರೆ ನಾವು ವ್ಯವಸ್ಥೆಗೆ ತಕ್ಕಂತೆ ಜೋಡುವಂಥ ಕಾರ್ಯಕ್ಕೆ ನಾವು ಅನುಗೂಡಬೇಕು. ಎಲ್ಲರೂ ದೇಶವಾಸಿಗಳಿಗೆ ಶ್ರೀರಾಮ ಮಂದಿರದ ಲೋಕಾರ್ಪಣೆಯ ನಿಮಿತ್ತ ನನ್ನ ಹೃದಯ ತುಂಬಿ 2 ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ.